ನಮಸ್ಕಾರ ವೀಕ್ಷಕರೇ. ಒಂದು ಕಡೆಯಿಂದ ಹೊಸ ಹೊಸ ಅಸ್ತ್ರಗಳನ್ನ ಹುಡುಕಿ ಮೋದಿ ಸರ್ಕಾರವನ್ನ ಅತಂತ್ರ ಮಾಡಬೇಕು ಅಂತ ರಾಹುಲ್ ಯೋಚಿಸ್ತಾ ಇರೋ ಹೊತ್ತಲ್ಲೇ ಪಕ್ಷದವರೇ ರಾಹುಲ್ಗೆ ಸಂಕಷ್ಟವನ್ನ ತಂದಿಡ್ತಾ ಇದ್ದಾರೆ. ದಿಗ್ವಿಜಯ್ ಸಿಂಗ್ರ RSS ಹೊಗಳಿಕೆ ಹೊತ್ತಿಸಿರೋ ಕಿಚ್ಚು ಆರು ಮುನ್ನವೇ ಇನ್ನೊಂದು ಕಡೆ ಶಶಿ ತರೂರ್ ಕೂಡ ಕೈಗೆ ಬಿಸಿ ಮುಟ್ಟಿಸ್ತಾ ಇದ್ದಾರೆ. ಭಗವದ್ಗೀತೆ ಬಗ್ಗೆ ತರೂರ್ ಮೆಚ್ಚುಗೆಯ ಮಾತುಗಳನ್ನ ಆಡಿರೋದು ಕಾಂಗ್ರೆಸ್ಗೆ ದೊಡ್ಡ ಸಂಕಷ್ಟವನ್ನ ತಂದೊಡ್ತಾ ಇದೆ. ವಿದೇಶಿ ಸಂಸ್ಕೃತಿ, ವಿದೇಶಿ ಧರ್ಮಗಳ ಓಲೈಕೆ, ಹಿಂದೂ ವಿಭಜನೆಯೇ ಪ್ರಮುಖ ಆಧಾರ ಆಗಿರುವಾಗ ಶಶಿ ತರೂರ್ ಭಗವದ್ಗೀತೆ, ಮಹಾಭಾರತದ ಬಗ್ಗೆ ಮೆಚ್ಚಿ ಹೇಳಿಕೆ ಕೊಟ್ರೆ ಹೇಗೆ ತಡಿಬೇಕು ಜೀವ ಎನ್ನುವಂತಾಗಿದೆ. ಇನ್ನೊಂದೆಡೆ ಮಹಾರಾಷ್ಟ್ರದಲ್ಲಿ ಮಿತ್ರ ಪಕ್ಷ ಶರದ್ ಪವಾರ್ರ NCP ಕೂಡ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದ್ದು ಅದಾನಿ ಜೊತೆಗೆ ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಬಾಯಿ ಬಿಟ್ರೆ ಯಾವ ವಿಚಾರಗಳನ್ನ ಪ್ರಮುಖವಾಗಿ ಹೇಳ್ತಾ ಇದ್ರೋ ಅದೆಲ್ಲವೂ ಬ್ಯಾಕ್ ಫೈರ್ ಆಗ್ತಾ ಇರೋದು ಪತನಕ್ಕೆ ದಾರಿ ತೋರಿಸ್ತಾ ಇದೆಯಾ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಹುಸಂಖ್ಯಾತ ಹಿಂದೂಗಳಿರೋ ದೊಡ್ಡ ದೇಶದಲ್ಲಿ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹಿಂದೂ ವಿರೋಧಿ ಅಜೆಂಡಾಗಳನ್ನ ಇಟ್ಕೊಂಡೇ ದೇಶ ಆಳ್ತೀವಿ ಅನ್ನೋ ನಿರ್ಧಾರಕ್ಕೆ ಕಾಂಗ್ರೆಸ್ ಮುಂದಾಯಿತು ಅನ್ನೋದು ಇತಿಹಾಸ. ಆದ್ರೆ ಒಂದಲ್ಲ ಒಂದು ದಿನ ಈ ರೀತಿ ನೀತಿಗಳು ಬ್ಯಾಕ್ ಫೈರ್ ಆಗ್ಬೋದು ಅಂತ ಯಾರು ಯೋಚಿಸಿರ್ಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಹಿಂದೂಗಳು ಶತಮೂರ್ಖರಾಗಿರೋದ್ರಿಂದ ಸದಾಕಾಲ ಅವರಲ್ಲೇ ವಿಭಜನೆ ಮಾಡಿ ಅವರವರೇ ಹೊಡೆದಾಡಿಕೊಳ್ಳೋ ಹಾಗೆ ಮಾಡ್ಬಿಟ್ರೆ ಎಲ್ಲವೂ ಸೌಖ್ಯ ಅನ್ನೋ ಸೀಕ್ರೆಟ್ ಗೊತ್ತಾಗಿತ್ತು. 10, 20, 40, 60 ವರ್ಷಗಳ ಕಾಲ ಇದು ಸುಗಮವಾಗಿ ಸಾಗಿದ್ರಿಂದ ಈ ಫಾರ್ಮುಲಾ ಕಾಯಂ ಅಂತ ಫಿಕ್ಸ್ ಆಗಿಬಿಟ್ರು. ಇದು ಮುಂದೊಂದು ದಿನ ಹಿಂದೂಗಳು ಎಚ್ಚೆತ್ತುಕೊಂಡ್ರೆ ಅನ್ನೋ ಪ್ರಶ್ನೆಯೇ ಹುಟ್ಟದಂತೆ ಮಾಡಿಬಿಡ್ತು. ಆದ್ರೆ ಎಲ್ಲಾ ಹಿಂದೂಗಳು ಮೂರ್ಖರಲ್ಲ, ಕೆಲವರು ಅಲರ್ಟ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರೋ ಹೊತ್ತಿಗೆ ಅಧಿಕಾರ ಕೈತಪ್ಪಿ ಹೋಗಿತ್ತು. ಈಗ ಸ್ವಪಕ್ಷೀಯರೇ ಅಂಗೈಗೆ ಹುಣ್ಣಾಗಿ ಕಾಡೋ ಮಟ್ಟಕ್ಕೆ ಪರಿಸ್ಥಿತಿ ಬಂದು ನಿಂತಿದೆ. ಸಂದರ್ಶನವೊಂದರಲ್ಲಿ ಭಾಗಿಯಾಗಿದ್ದ ಕಾಂಗ್ರೆಸ್ ಹಿರಿಯ ನಾಯಕ ಶಶಿ ತರೂರ್ಗೆ ಪ್ರಶ್ನೆಯೊಂದನ್ನ ಕೇಳಲಾಗುತ್ತೆ. ಈಗಿನ ಜನರೇಷನ್ಗೆ ನೀವು ಒಂದು ಅತ್ಯುತ್ತಮ ಪುಸ್ತಕವನ್ನ ಓದೋದಕ್ಕೆ ಸಲಹೆ ನೀಡೋದಾದ್ರೆ ಆ ಒಂದು ಪುಸ್ತಕ ಯಾವುದು ಅನ್ನೋದನ್ನ ಕೇಳ್ತಾರೆ. ಇದಕ್ಕೆ ಉತ್ತರಿಸೋ ತರೂರ್ ಅನುಮಾನವೇ ಇಲ್ಲ, ಅದು ಮಹಾಭಾರತ ಅಂತ ಹೇಳ್ತಾರೆ. ಮಹಾಭಾರತದಲ್ಲಿ ಏನಿಲ್ಲ ಹೇಳಿ, ಎಲ್ಲವೂ ಇದೆ. ಇಡೀ ಪ್ರಪಂಚದ ಜ್ಞಾನವೇ ಮಹಾಭಾರತದಲ್ಲಿದೆ. ನೀವು ಕಥೆಗಳ ಮೂಲಕ ಜ್ಞಾನವನ್ನ ಪಡೆಯಬಹುದು, ಫಿಲಾಸಫಿ ಮೂಲಕ ತಿಳಿದುಕೊಳ್ಳಬಹುದು. ಅಷ್ಟೇ ಯಾಕೆ ಭಗವದ್ಗೀತೆ ಕೂಡ ಮಹಾಭಾರತದ ಭಾಗವೇ. ಆದ್ರಿಂದ ಮಹಾಭಾರತ ಅನ್ನೋದು ಇಂದು ಅಥವಾ ಪ್ರಸ್ತುತ ವಾತಾವರಣಕ್ಕೆ ಮಾತ್ರ ಸೀಮಿತವಾಗಿರೋದಲ್ಲ, ಅದು ಸಾರ್ವಕಾಲಿಕ. ಮಹಾಭಾರತದಲ್ಲಿರೋ ಬೋಧನೆಗಳು ಎಂದೆಂದಿಗೂ ಪ್ರಸ್ತುತ ಅಂತ ಹೇಳ್ತಾರೆ. ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು ಭಾರತೀಯರಿಗೆ ಸಂತೋಷ ಹಾಗೂ ಹೆಮ್ಮೆಯನ್ನ ತರಿಸ್ತಾ ಇದ್ರೆ ಯಾರಿಗೆ ಸಂಕಟ ತರ್ತಾ ಇರ್ಬೋದು ಅನ್ನೋದಕ್ಕೆ ಉತ್ತರ ನಿಮ್ಮಲ್ಲೇ ಇದೆ. ಈ ಹೇಳಿಕೆ ಕಾಂಗ್ರೆಸ್ ಸಿದ್ಧಾಂತಕ್ಕೆ ಕಂಪ್ಲೀಟ್ ತದ್ವಿರುದ್ಧ. ಅದರಲ್ಲೂ ಕಾಂಗ್ರೆಸ್ ನಾಯಕನ ಬಾಯಲ್ಲೇ ಇಂಥ ಹೇಳಿಕೆ ಬಂದಿರೋದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಸಿ ತುಪ್ಪ ಆಗುತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಆದ್ರೆ ಈ ಹತಾಶೆಗೆ ಪರಿಹಾರ ಮಾತ್ರ ಸಾಧ್ಯವಿಲ್ಲ ಅನ್ನೋ ಹಾಗಾಗಿದೆ. ಮೊದಲೇ ಶಶಿ ತರೂರ್ ಪಕ್ಷದ ವಿರುದ್ಧ ರೆಬೆಲ್ ಆಗಿದ್ದು 10 ಹೇಳಿಕೆ ಕೊಟ್ರೆ ಅದರಲ್ಲಿ 8 ಪಕ್ಷಕ್ಕೆ ವಿರುದ್ಧವೇ ಇರುತ್ತೆ, 2 ಬಹಳ ನ್ಯೂಟ್ರಲ್ ಆಗಿರುತ್ತೆ ಅನ್ನೋದನ್ನ ಗಮನಿಸ್ತಾ ಇದ್ದಾರೆ. ಹೀಗಿರುವಾಗ ತರೂರ್ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾದ್ರೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೊರಟೆ ಹೋಗ್ತಾರೆ. ಅದು ಪಕ್ಷದ ಒಳಗಿರೋ ಇನ್ನಷ್ಟು ಭಿನ್ನ ಮನಸ್ಥಿತಿಯವರ ಮೇಲೂ ಇಂಪ್ಯಾಕ್ಟ್ ಮಾಡುತ್ತೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಕೈಗೆ ಕಾಡ್ತಾ ಇರೋದು ಇತ್ತೀಚಿನ ದಿನಗಳಲ್ಲಿ ಭಗವದ್ಗೀತೆ ಬೋಧನೆ. ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಣದ ಜೊತೆಗೆ ಭಗವದ್ಗೀತೆಯನ್ನ ಬೋಧಿಸಬೇಕು ಅನ್ನೋ ಬಗ್ಗೆ ದೊಡ್ಡ ಚರ್ಚೆ ಇದೆ. ಈಗ ತರೂರ್ ಹೇಳಿಕೆ ಈ ಆಲೋಚನೆಗೆ ಪೂರಕವಾಗ್ತಾ ಇದೆ. ಈ ವಿಚಾರ ಹೆಚ್ಚು ಹೆಚ್ಚು ಪ್ರಚಾರ ಆದಷ್ಟು ಹಿಂದೂಗಳು ಒಗ್ಗೂಡ್ತಾರೆ. ಹಿಂದೂಗಳು ಒಗ್ಗೂಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಉತ್ತರ ನಿಮ್ಮ ಬಳಿಯೇ ಇದೆ. ಇನ್ನು ದಿಗ್ವಿಜಯ್ ಸಿಂಗ್, ಕಾಂಗ್ರೆಸ್ ಪಾಲಿಗೆ ಗುರು, ಸೀನಿಯರ್ ಲೀಡರ್ ಅಥವಾ ಇನ್ನೊಂದು ಮತ್ತೊಂದು ಆಗಿರೋ ದಿಗ್ವಿಜಯ್ ಸಿಂಗ್ ಭಾರತದ ರಾಜಕೀಯದಲ್ಲಿ ಕಾಂಟ್ರವರ್ಸಿ ನಾಯಕ. ಹಿಂದೂಗಳ ಪಾಲಿಗೆ ಆಂಟಿ ಹಿಂದೂ ಅನ್ನೋದನ್ನ ಬಹಳ ಜನರು ಒಪ್ಪಿಕೊಂಡಿದ್ದಾರೆ. ಅಂತ ದಿಗ್ವಿಜಯ್ ಸಿಂಗ್ ಕೂಡ RSS ಹೆಸರಲ್ಲಿ ಕೈಗೆ ಬಿಸಿ ಮುಟ್ಟಿಸ್ತಾರೆ ಅಂದ್ರೆ ಹೇಗೆ ತಡಿಬೇಕು ಜೀವ ಅನ್ನುವಂತಾಗಿದೆ. ಪ್ರಧಾನಿ ಮೋದಿ, ಬಿಜೆಪಿ ಭೀಷ್ಮ ಲಾಲ್ ಕೃಷ್ಣ ಅಡ್ವಾಣಿ ಸೇರಿ ಹಲವು ಪ್ರಮುಖರಿರೋ ಹಳೆಯ ಕಪ್ಪು ಬಿಳುಪು ಫೋಟೋ ಪೋಸ್ಟ್ ಮಾಡಿದ್ದ ದಿಗ್ವಿಜಯ್ ಸಿಂಗ್ RSS ಅನ್ನ ಹಾಡಿ ಹೊಗಳಿದ್ರು. ಒಂದು ಕಾಲದಲ್ಲಿ ತಳಮಟ್ಟದಲ್ಲಿದ್ದ ನಾಯಕರು ಮುಂದೆ ಮುಖ್ಯಮಂತ್ರಿಯೂ ಆಗ್ತಾರೆ, ಪ್ರಧಾನಮಂತ್ರಿಯೂ ಆಗ್ತಾರೆ ಅಂದ್ರೆ ಆ ಸಂಘಟನಾ ಶಕ್ತಿ ಎಂಥದಿರಬೇಕು. ಜೈ ಸಿಯಾರಾಮ್ ಅಂತ ಪೋಸ್ಟ್ ಮಾಡ್ತಾರೆ. ಎಲ್ರಿಗೂ ಗೊತ್ತಿರೋ ಹಾಗೆ ದಿಗ್ವಿಜಯ್ ಸಿಂಗ್ ಹುಟ್ಟ RSS ವಿರೋಧಿ ಅಂತ. ಅದನ್ನು ಕೂಡ ಕವರ್ ಮಾಡಿಕೊಂಡೇ ಪೋಸ್ಟ್ ಮಾಡಿದ್ದ ಸಿಂಗ್, ನಾನು ಆರಂಭದಿಂದಲೇ RSS ಐಡಿಯಾಲಜಿಯ ವಿರೋಧಿ, ಈಗಲೂ ಕೂಡ ಅದಕ್ಕೆ ಬದ್ಧನಾಗಿದ್ದೀನಿ. ಆದ್ರೆ ಅವರ ಸಂಘಟನಾ ಶಕ್ತಿ, ರೀತಿ ನೀತಿ ಇದೆಯಲ್ಲ, ಅದರ ಬಗ್ಗೆ ಖಂಡಿತ ಮೆಚ್ಚುಗೆ ಇದೆ ಅಂತ ಹೇಳಿ ಅಲ್ಲಿಂದಲ್ಲಿಗೆ ಸರಿ ಮಾಡೋದಕ್ಕೆ ನೋಡ್ತಾರೆ. ಆದ್ರೆ ಇದು ತಣ್ಣಗಾಗೋ ವಿಚಾರ ಅಲ್ವೇ ಅಲ್ಲ ಅನ್ನೋ ಹಾಗೆ ಕಾಂಗ್ರೆಸ್ ಒಳಗೆ ಹೊತ್ತಿ ಉರಿತಾ ಇದೆ.
ಈ ಹೊಗಳಿದ್ದು ಮೆಚ್ಚಿದ್ದು ಇನ್ನೊಂದು ಮತ್ತೊಂದು ಪಕ್ಕಕ್ಕಿಟ್ಟು ನೋಡಿದ್ರೆ ಕೈಗೆ ಗಾಯ ಮಾಡ್ತಾ ಇರೋ ಅಂಶಗಳು ಯಾವುದು ಅಂದ್ರೆ ಪ್ರಧಾನಿ ಮೋದಿ, RSS, ಜೈ ಸಿಯಾರಾಮ್ ಈ ಎಲ್ಲಾ ಕಾಂಗ್ರೆಸ್ ವಿರೋಧಿ ಅಂಶಗಳನ್ನ ಒಂದೇ ಪೋಸ್ಟ್ ನಲ್ಲಿ ದಿಗ್ವಿಜಯ್ ಸಿಂಗ್ ಕವರ್ ಮಾಡಿರೋದು. ಕಾಂಗ್ರೆಸ್ ಸಿದ್ಧಾಂತದಲ್ಲಿ ಪಳಗಿರೋ ಒಬ್ಬ ಹಿರಿಯ ನಾಯಕ ಇಂಥ ಪೋಸ್ಟ್ ಅನ್ನ ಈ ಹೊತ್ತಲ್ಲಿ ಮಾಡ್ತಾರೆ ಅಂದ್ರೆ ಅದು ಅಚಾನಕ್ಕಾಗಿ ಆಗಿದ್ದಲ್ಲ, ಅದರ ಹಿಂದೆ ದೊಡ್ಡ ಉದ್ದೇಶ ಇದೆ ಅನ್ನೋದನ್ನ ಯಾರು ಬೇಕಾದ್ರೂ ಊಹಿಸಬಹುದು. ಹಾಗಿದ್ರೆ ಈ ಪೋಸ್ಟ್ ಮೂಲಕ ದಿಗ್ವಿಜಯ್ ಸಿಂಗ್ ಕೊಟ್ಟ ಸಂದೇಶ ಏನಿರ್ಬೋದು ಅಂತ ನೋಡ್ತಾ ಹೋದ್ರೆ, ಮೊದಲನೆಯದ್ದು RSS ಸಂಘಟನೆ ಚೆನ್ನಾಗಿರೋದ್ರಿಂದ ಬಿಜೆಪಿ ಇಂದು ಅನ್ಸ್ಟಾಪಬಲ್ ಆಗಿದೆ, ನಮ್ಮ ಪಕ್ಷ ಸಂಘಟನೆಯಲ್ಲಿ ವೀಕ್ ಆಗಿದೆ ಅಂತ ಹೇಳ್ತಾ ಇರೋದು. ತಳಮಟ್ಟದಲ್ಲಿ ಕೂತವರು PM ಆಗಿದ್ದಾರೆ ಅನ್ನೋ ಮೂಲಕ ಕಾಂಗ್ರೆಸ್ನಲ್ಲಿ ಪವರ್ ಅನ್ನೋದು ಕೇವಲ ಒಂದು ಕುಟುಂಬಕ್ಕೆ ಮಾತ್ರ ಸೀಮಿತ ಆಗಿದೆ. ಪಕ್ಷಕ್ಕಾಗಿ ದುಡಿದಿರೋ ಎಷ್ಟೋ ಹಿರಿಯ ಅನುಭವಿ ನಾಯಕರು ಇದ್ರೂ ಅವರಿಗೆ ಕವಡೆ ಕಾಸಿನ ಬೆಲೆ ಇಲ್ಲ, ಅವರ ಅನುಭವವನ್ನು ಪರಿಗಣಿಸ್ತಾ ಇಲ್ಲ, ನಾವೆಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗಿದೆ ಈ ಮಾತು. ಮತ್ತೊಂದು ಸಂದೇಶ ಅಂದ್ರೆ ಅದು ಜೈ ಸಿಯಾರಾಮ್. ಭಾರತೀಯರು ಸನಾತನ ಧರ್ಮ ಅನ್ನೋದು ರಾಮನ ಹೆಸರಲ್ಲಿ ಬೆರೆತು ಹೋಗಿದೆ. ಪದೇ ಪದೇ ಹಿಂದೂಗಳ ಸೆಂಟಿಮೆಂಟ್ಗೆ ಧಕ್ಕೆ ತರೋದಕ್ಕೆ ರಾಮನನ್ನ ತೆಗಳೋದು, ಕಾಂಟ್ರವರ್ಸಿ ಮಾಡೋದು ಮಾಡ್ಕೊಂಡ್ರೆ ಪತನ ಆಗೋದು ಗ್ಯಾರಂಟಿ ಅನ್ನೋದನ್ನ ಈ ಮೂಲಕ ಹೇಳಿದ್ದಾರೆ. ಹಾಗಿದ್ರೆ ದಿಗ್ವಿಜಯ್ ಸಿಂಗ್ಗೆ ಸತ್ಯದ ಅರಿವಾಯ್ತಾ? ಪಕ್ಷಕ್ಕೆ ಗುಡ್ ಬೈ ಹೇಳ್ತಾರಾ ಅಂತ ಕೇಳಿದ್ರೆ ಖಂಡಿತ ಹಾಗಲ್ಲ. ಯಾವುದೆಲ್ಲ ವಿಚಾರಗಳನ್ನ ಓಪನ್ ಆಗಿ ಹೇಳೋದಕ್ಕೆ ಆಗ್ತಾ ಇರ್ಲಿಲ್ವೋ ಅದನ್ನ ಹೇಳೋದಕ್ಕೆ ಈ ವಿಚಾರವನ್ನ ಬಳಸಿಕೊಂಡಿದ್ದಾರೆ ಅಷ್ಟೇ ಅನ್ನೋದು ರಾಜಕೀಯ ಪರಿಣಿತರ ಅಭಿಪ್ರಾಯ. ಅಂತ ಮುಂಬೈ ಅಟ್ಯಾಕ್ ಅನ್ನೋ ಉಗ್ರ ಕೃತ್ಯ ನಡೆದಾಗ ಎಂತವರಿಗೂ ಇದು ಪಾಕಿಸ್ತಾನವೇ ಮಾಡಿಸಿರುತ್ತೆ ಅನ್ನೋ ಆಲೋಚನೆ ಬರೋ ಹೊತ್ತಲ್ಲಿ ಇದನ್ನ RSS ಮಾಡಿದ್ದು ಅಂತ ಹೇಳಿ ಅಪ್ಪಟ ಭಾರತೀಯರಿಂದ ಚೀಮಾರಿ ಹಾಕಿಸಿಕೊಂಡಿದ್ದು ಇದೇ ದಿಗ್ವಿಜಯ್ ಸಿಂಗ್. ಅಂತ ನಾಯಕರು ಎಂದಿಗೂ ತಮ್ಮ ಸಿದ್ಧಾಂತವನ್ನ ಬದಲಿಸಿಕೊಳ್ಳೋದಿಲ್ಲ. ಬದಲಿಸಿಕೊಂಡಿದ್ದೀನಿ ಅಂತ ಹೇಳಿದ್ರೆ ಅದು ನಂಬಿಕೆಯನ್ನು ಕೂಡ ತರಿಸೋದಿಲ್ಲ. ಆದ್ರಿಂದ ಇದು ತಮ್ಮ ಪಕ್ಷದ ಆಂತರಿಕ ಯುದ್ಧದ ಒಂದು ಭಾಗ ಅಷ್ಟೇ. ಇಷ್ಟು ಹೇಳಿದ್ಮೇಲಾದ್ರೂ ತಮಗೆ ಏನಾದ್ರೂ ದೊಡ್ಡ ಹುದ್ದೆ ಕೊಡಲಿ ಅಥವಾ ಇನ್ಮುಂದೆ ಸ್ವಲ್ಪ ರಾಜಕೀಯದ ಸ್ಟೈಲ್ ಅನ್ನ ಬದಲಿಸಿಕೊಳ್ಳಲಿ ಅನ್ನೋದು ಇದರ ಹಿಂದಿನ ಪ್ರಮುಖ ಅಜೆಂಡಾ ಅನ್ನೋ ರೀತಿಯಲ್ಲಿ ಈಗ ಜನರ ಬಾಯಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನು ಕಾಂಗ್ರೆಸ್ಗೆ ಮತ್ತೊಂದು ಹೊಡೆತ ಕೊಡ್ತಾ ಇರೋದು ಮಹಾರಾಷ್ಟ್ರದ ಮಿತ್ರ ಪಕ್ಷ ಶರದ್ ಪವಾರ NCP. ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಒಂದೇ ವೇದಿಕೆಯಲ್ಲಿ ಶರದ್ ಪವಾರ್ ಕುಟುಂಬ ಹಾಗೂ ಅದಾನಿ ಕಾಣಿಸಿಕೊಂಡ್ರು ಅನ್ನೋದು ಕೈಗೆ ಶಾಕಿಂಗ್ ವಿಚಾರ. ಅಲ್ಲದೆ ಇದೇ ಕಾರ್ಯಕ್ರಮದಲ್ಲಿ ಮಾತನಾಡೋ ಗೌತಮ್ ಅದಾನಿ ಶರದ್ ಪವಾರ್ ಅನ್ನ ತಮ್ಮ ಗುರು, 4 ದಶಕಗಳಿಂದ ಅವರ ಮಾರ್ಗದರ್ಶನವನ್ನ ಪಾಲಿಸ್ತಾ ಇದ್ದೀನಿ ಅಂತ ಹೇಳಿದ್ದು ಇನ್ನೊಂದು ಶಾಕ್. ಶರದ್ ಪವಾರ್ ಪುತ್ರಿ ಸುಪ್ರಿಯಾ ಸುಳೆ ಮಾತಾಡೋ ವೇಳೆ ಗೌತಮ್ ಅದಾನಿ ನನ್ನ ಅಣ್ಣ ಇದ್ದ ಹಾಗೆ ಅಂತ ಹೇಳಿ ಅವರ ಕುಟುಂಬ ಹಾಗೂ ಅದಾನಿ ಕುಟುಂಬದ ಸಂಬಂಧ ನಂಟಿನ ಬಗ್ಗೆ ಹಲವು ವಿಚಾರಗಳನ್ನ ಹೇಳ್ತಾ ಹೋಗಿದ್ದು ಮತ್ತೊಂದು ಶಾಕ್. ಅಲ್ಲದೆ ಶರದ್ ಪವಾರ್ ಇಡೀ ಕಾರ್ಯಕ್ರಮದಲ್ಲಿ ಅದಾನಿ ಪಕ್ಕದಲ್ಲೇ ಕುಳಿತು ಅವರಿಗೆ ಹೂಗುಚ್ಚ ನೀಡಿರೋ ಫೋಟೋ ವೈರಲ್ ಆಗ್ತಾ ಇರೋದು ಮಗದೊಂದು ದೊಡ್ಡ ಶಾಕ್. ಈ ಶಾಕ್ ಸೀರೀಸ್ ಇಷ್ಟಕ್ಕೆ ಮುಗಿತಾ? ಇಲ್ಲ. ಸದ್ಯ ಅಧಿಕಾರದಲ್ಲಿರೋ ಬಿಜೆಪಿ ಒಕ್ಕೂಟದಲ್ಲಿ ಪ್ರಮುಖರಾಗಿರೋ ಅಜಿತ್ ಪವಾರ್ ಕೂಡ ಅಲ್ಲೇ ಪಕ್ಕದಲ್ಲಿದ್ರು ಅನ್ನೋದು ಮತ್ತೆ ಕೈಗೆ ಮಾರಕವಾಗ್ತಾ ಇದೆ. ಮೊನ್ನೆ ಅಷ್ಟೇ ಜರ್ಮನಿಯಲ್ಲಿ ಅದಾನಿ ಅಂಬಾನಿ ವಿಚಾರ ಎತ್ತಿ ರಾಹುಲ್ ನೆಗೆಟಿವ್ ಆಗಿ ಮಾತಾಡಿದ್ರು. ಆದ್ರೆ ಇಲ್ಲಿ ನೋಡಿದ್ರೆ ಹೀಗೆ. ವಾಸ್ತವ ಏನಂದ್ರೆ ದೇಶದ ಅಭಿವೃದ್ಧಿ, ರಾಜ್ಯಗಳ ಅಭಿವೃದ್ಧಿಗೆ ಎಲ್ಲರೂ ಒತ್ತು ಕೊಟ್ಟು ಕೆಲಸ ಮಾಡ್ತಾ ಇರೋ ಹೊತ್ತಲ್ಲಿ ಜನರನ್ನ ದಿಕ್ಕು ತಪ್ಪಿಸೋ ಹೇಳಿಕೆಗಳನ್ನ ಕೊಟ್ರೆ ಅದು ವರ್ಕ್ ಆಗಲ್ಲ ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಾ ಇದೆ. ಹೀಗೆ ಒಂದಾದ ನಂತರ ಒಂದು ಹೊಡೆತ ಬೀಳ್ತಾ ಇರೋದು ಸೊರಗಿರೋ ಕಾಂಗ್ರೆಸ್ಗೆ ಆರೋಗ್ಯಕರ ವಿಚಾರವಲ್ಲ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.